ಮಾರ್ಕೆಟಿಂಗ್ ತರಬೇಕು ಅಂತೇಳಿ ನನಗೆ ಭಾಳ ಆಸೆ ಇತ್ತು. ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ನಾನು ಮಾರ್ಕೆಟಿಂಗ್ ತರಬೇಕು ಅನ್ನೋ ಉದ್ದೇಶ ಕೂಡ ಈಡೇರುತ್ತೆ ಅಂತೇಳಿ ನನಗೆ ಕಾಣಿಸ್ತಾ ಇದೆ. ನಾನು ಎಲ್ಲ ರೈತರಿಗೆ ಈ ಗಡ್ಡೆನ ಬೆಳೆಯೋದು, ಯಾಕಂತಂದರೆ ಇದು ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಎಲ್ಲ ರೈತರಿಗೂ ನಾನು ಉಚಿತವಾಗಿ ಗಡ್ಡೆನ ವಿತರಣೆ ಮಾಡಿದ್ದೀನಿ. ಮತ್ತು ಇವತ್ತು ನಾವು ಒಂದು ಗಿಡಕ್ಕೆ ಒಂದು 800 kg ಮೇಲೆ ಇಳುವರಿ ತೆಗೆದಿದ್ದೀವಿ. ಒಂದು ಗಡ್ಡೆ ಇವತ್ತು ನಾವೊಂದು 250 ಗ್ರಾಮಿಂದ ಹಿಡಿದು 5 kgವರೆಗೂ ನಾನು ಗಡ್ಡೆ ಬೆಳೆದಿದ್ದೀನಿ. ಆಮೇಲೆ ಈ ಗಡ್ಡೆನ ನಾವು ಪ್ರಾಯೋಗಿಕವಾಗಿ ಮಾಡಿ ಸಕ್ಸಸ್ ಆದಮೇಲೆ ನಾನು ಏನು ಈ ಬಳ್ಳಿ ಪಟಾಟ ಅಥವಾ ಬಳ್ಳಿ ಆಲೂಗಡ್ಡೆ ಅಂತ ಕರೀತಾರೆ, ನಾನು ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಗೆಡ್ಡೆ ಗೆಣಸು ಮೇಳ ಇತ್ತು. ಆ ಮೇಳದಲ್ಲಿ ನಾನು ಈ ಗಡ್ಡೆನ ನೋಡಿ ಅಲ್ಲಿ ಆ ಗಡ್ಡೆನ ಮಾಹಿತಿ ತೊಗೊಂಡು ನಾನು 5 kg ಅಷ್ಟು ನಾನು ತೊಗೊಂಬಂದು ಇಲ್ಲಿ ಬಳ್ಳಿ ಅದು ಆಲೂಗಡ್ಡೆನ ನಾನು ಬಿತ್ತನೆ ಮಾಡಿದ್ದೆ. ಅಂದರೆ ಇದು ನಾನು ಸುಮಾರು ಒಂದು 2-2.5 ತಿಂಗಳಿಂದ ಪ್ರಾಯೋಗಿಕವಾಗಿ ನಾನೆಲ್ಲ ಟೆಸ್ಟ್ ಮಾಡಿದೆ. ಯಾಕಂದರೆ ಜನಕ್ಕೆ ಕೊಡಬೇಕು, ನಾವು ತಿನ್ನಬೇಕು, ಯಾವ ಥರ ಕಂಟೆಂಟು ಅಂತಂದರೆ ಇದೆಲ್ಲನೂ ನ್ಯಾಚುರಲ್ ಗಡ್ಡೆ, ಆಯುರ್ವೇದಿಕ್ ಅಂತಂದರೆ ಇದು ಶುಗರು, BP, ಆಸ್ಮಾ ಇರ್ತಕ್ಕಂಥದಕ್ಕೆಲ್ಲ ಒಳ್ಳೆಯದು ಅಂತ. ಆಮೇಲೆ ಇದು ಯಾವುದೇ ಗಡ್ಡೆಗೆ ನಾವು ಬಳ್ಳಿಗೆ ರಾಸಾಯನಿಕ ಗೊಬ್ಬರ ಕೊಡೋಂಗಿಲ್ಲ, ಮತ್ತು ಯಾವುದೇ ಸಿಂಪಡಣೆ ಕೂಡ ನಾವು ಮಾಡೋಂಗಿಲ್ಲ. ಬರೀ ನಾವು ಕೊಟ್ಟಿಗೆ ಗೊಬ್ಬರ ಮಾತ್ರ ಕೊಡಬೇಕು. ಮತ್ತು ಇದಕ್ಕೆ ನಾವು ಏನು ಮಾಡೋದು ಅಂತೇಳಿ ಸ್ವಲ್ಪ ನಾವು ಇಳುವರಿ ಮತ್ತು ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾವು ಏನು ಸಗಳಿ ಮತ್ತು ಗಂಜಲ, ಚಕ್ಕೆ ಹಿಂಡಿ, ಬೆಲ್ಲ ಮತ್ತು ಕಡಲೆ ಹಿಟ್ಟು ಈ ಥರದ ಒಂದು ಶೇಖರಣೆ ಮಾಡಿ ಒಂದು 20 ದಿನ ನಾವು ಇಟ್ಟು ಅದಕ್ಕೆ 1 ಲೀಟ್ರ್ ನಾನು ಕೊಡ್ತಾ ಬಂದೆ. ಇದು ನಮಗೆ ಹೆಚ್ಚು ಇಳುವರಿ ಮತ್ತು ಗಡ್ಡೆ ಕ್ವಾಲಿಟಿ. ಮತ್ತು ಇವತ್ತು ನಾವು ಒಂದು ಗಿಡಕ್ಕೆ ಒಂದು 800 kg ಮೇಲೆ ಇಳುವರಿ ತೆಗೆದಿದ್ದೀವಿ. ಒಂದು ಗಡ್ಡೆ ಇವತ್ತು ನಾವೊಂದು 250 ಗ್ರಾಮಿಂದ ಹಿಡಿದು 5 kgವರೆಗೂ ನಾನು ಗಡ್ಡೆ ಬೆಳೆದಿದ್ದೀನಿ. ಆಮೇಲೆ ಈ ಗಡ್ಡೆನ ನಾವು ಪ್ರಾಯೋಗಿಕವಾಗಿ ಮಾಡಿ ಸಕ್ಸಸ್ ಆದಮೇಲೆ ನಾನು ಎಲ್ಲ ರೈತರಿಗೆ ಈ ಗಡ್ಡೆನ ಬೆಳೆಯೋದು, ಯಾಕಂತಂದರೆ ಇದು ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಆದಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಎಲ್ಲ ರೈತರಿಗೂ ನಾನು ಉಚಿತವಾಗಿ ಗಡ್ಡೆನ ವಿತರಣೆ ಮಾಡಿದ್ದೀನಿ. ಮತ್ತು ನಮ್ಮ ಶಾಲಾ ಕಾಲೇಜು ಸರ್ಕಾರಿ ಶಾಲೆಗಳಿಗೆ ಬಿಸಿ ಊಟ ನೀಡೋದರಿಂದ ಇದು ಒಳ್ಳೆಯದು ಅಂತೇಳಿ ನಾನು ಅದಕ್ಕೆ ಕೂಡ ಶಾಲಾ ಕಾಲೇಜುಗಳಿಗೂ ಉಚಿತವಾಗಿ ನಾನು ಕೊಟ್ಟಿದ್ದೀನಿ. ಮತ್ತು ಇದನ್ನು ಮಾರ್ಕೆಟಿಂಗ್ ತರಬೇಕು ಅಂತೇಳಿ ನನಗೆ ಭಾಳ ಆಸೆ ಇತ್ತು. ಈಗ ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ನಾನು ಮಾರ್ಕೆಟಿಂಗ್ ತರಬೇಕು ಅನ್ನೋ ಉದ್ದೇಶ ಕೂಡ ಈಡೇರುತ್ತೆ ಅಂತೇಳಿ ನನಗೆ ಕಾಣಿಸ್ತಾ ಇದೆ. ಯಾಕಂತಂದರೆ ಮಾರ್ಕೆಟಿಂದ ಭಾಳಷ್ಟು ಈಗ ಯಶವಂತಪುರ ಇರ್ಬೋದು, ಹೆಬ್ಬಾಳ ಇರ್ಬೋದು, ಈ ಕಡೆಯಿಂದ ಮಾರ್ಕೆಟಿಂಗ್ನವ್ರು ಭಾಳ ಬಂದು ನಾನು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಗಡ್ಡೆ ನನಗೆ ಬೇಕು ಅಂತೇಳಿ ಬೇಡಿಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ರೈತರು ಕೂಡ ಈಗಾಗಲೇ ಬಿತ್ತನೆ ಸ್ಟಾರ್ಟ್ ಆಗಿದೆ, ಅಂದರೆ ಬಿತ್ತನೆ ಮಾಡಿಬಿಟ್ಟಿದ್ದಾರೆ. ಈಗೆಲ್ಲ ಮೊಳಕೆ ಹಂತದಲ್ಲಿದೆ. ಅಂದರೆ ಈಗೇನಾಗಿದೆ ಅಂದರೆ ನನ್ನ ಬೇಡಿಕೆ ಸಾಕಷ್ಟು. ಇವತ್ತು 500ರಿಂದ 800 ಜನ, 1000 ಜನ ನನ್ನ ತೋಟಕ್ಕೆ ಭೇಟಿ ಕೊಟ್ಟು ಆ ಗಡ್ಡೆ ಮತ್ತು ಬಳ್ಳಿಗಳು ನೋಡಿ ಎಲ್ಲ ಆಶ್ಚರ್ಯ ಪಡ್ತಾಯಿದ್ರು, ಏನಪ್ಪ ಈ ಥರ ಬಳ್ಳಿನಲ್ಲೇ ಈ ಥರ ಇದೆ ಅಂತೇಳಿ. ಅಂದರೆ ಇದೇನಾಗಿದೆ ಅಂದರೆ ಆಲೂಗಡ್ಡೆ ಅನ್ನೋದಕ್ಕಿಂತ ಇದು ಆಲೂಗಡ್ಡೆ ಥರ ಇದು ಗೆಡ್ಡೆ ಗೆಣಸಕ್ಕೆ ಸಂಬಂಧಪಟ್ಟಂಥ ಇದು ಗಡ್ಡೆ. ಹಾಗಾಗಿ ಇದು ಈಗ ನನಗೆ APMC ಇವತ್ತು ಕೂಡ APMCಗೆ ನಾನು ಕರೆದಿದ್ರು. ಅಲ್ಲಿ APMC ಆ್ಯಡರ್ನವರು ಮತ್ತು ಮಾರ್ಕೆಟಿಂಗ್ ಅವರು ಕೂಡ ಈಗೇನಾಗಿದೆ ಅಂದರೆ ಈ ಮಾರ್ಕೆಟಿಂಗ್ ತರಬೇಕು ಅಂತೇಳಿ ಉದ್ದೇಶ ಖಂಡಿತ ಇದು 100% ಸಕ್ಸಸ್ ಆಗ್ತದೆ ಅಂತೇಳಿ ನನ್ನ ಭರವಸೆ ಇದೆ. ಈಗ ಹಂಗಾಗಿ ನನಗೆ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಅಷ್ಟು ಗಡ್ಡೆ ನನಗೆ ಕೊಡೋದಕ್ಕಾಗ್ತಾಯಿಲ್ಲ. ಈಗ ನನ್ನ ಪರಿಸ್ಥಿತಿ ಈಗ ಒಂದು 8 ದಿನದಿಂದ ನನಗೆ ಹತ್ತತ್ರ ಒಂದು 3,500-4 ಸಾವಿರ ಜನ ರೈತರನ್ನೇ ಭೇಟಿ ಕೊಟ್ಟಿದ್ದಾರೆ. ಇದು ಮತ್ತು ನಮಗೆ ಯೂನಿವರ್ಸಿಟಿಗಳವರು ಭಾಳಷ್ಟು ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ, ಗಡ್ಡೆ ತಗೊಂಡೋಗಿದ್ದಾರೆ. ಗಡ್ಡೆ ಎಷ್ಟು ತಂದ್ರಿ, ಎಷ್ಟು ಇನ್ಕಮ್ ಬಂದಿದೆ ಇವಾಗ, ನೀವು ಎಷ್ಟು ಎಕರೆಯಲ್ಲಿ ಹಾಕಿದ್ದೀರಾ? ಅಲ್ಲ, ಇದು ನಾನು ಒಂದು 15 ಕುಂಟೆಗೆ ಮಾಡಿದ್ದೆ, ಒಂದು 5 kg 10 ಅಡಿ ಅಂತರದಲ್ಲಿ ಮಾಡಿದ್ದೆ ನಾನು. ಜೊತೆಗೆ ಏನಾಗಿದೆ ಅಂತಂದರೆ ಇದು ನಾನು ಮಾರ್ಕೆಟಿಂಗ್ ಮಾಡೋ ಉದ್ದೇಶದಿಂದ ನಾನು ಯಾರಿಗೂ ಇದು ಬೆಲೆ ಕಟ್ಟಿ ಮಾಡಲಿಲ್ಲ. ನಾನೆಲ್ಲ ಉಚಿತವಾಗಿ ಗಡ್ಡೆ ಕೊಟ್ಟೆ. ಯಾಕಂದರೆ ಇದು ಮಾರ್ಕೆಟಿಂಗ್ ಆಗಬೇಕು, ಮಾರ್ಕೆಟಿಂಗ್ ತರಬೇಕು ಅಂತೇಳಿ ನಾನು ಫ್ರೀಯಾಗಿ ನಾನು ಗಡ್ಡೆ ಕೊಟ್ಟಿದ್ದೀನಿ. ಏನಿದೆ ರೇಟ್ ಸರ್? ಇದು ನಾನು ಕಾಸ್ಟು ಈಗ ನನಗೆ ಅಲ್ಲಿ kg 250 ರೂಪಾಯಿ ಬಿತ್ತು ನನಗೆ. ಈಗ ನಾನು ಇದನ್ನೆಲ್ಲ ಮಾಡಿದರೆ ನಾನು 2.5ರಿಂದ 3 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ಕೊಬೋದಾಗಿತ್ತು. ನಾನು ಕಾರಣ ಏನಂದ್ರೆ ಮಾರ್ಕೆಟಿಂಗ್ ತರಬೇಕು, ಇದು ಮಾರ್ಕೆಟಿಂಗ್ ಪಾಪ ಜನ ಉಪಯೋಗಿಸ್ಬೇಕು. ಇದು ಯಾಕಂದರೆ ನ್ಯಾಚುರಲ್ ಗಡ್ಡೆ ಆಗಿರೋದ್ರಿಂದ ಪಾಪ ಯಾರಿಗೂ ಗೊತ್ತಿಲ್ಲ, ಇದು ತರಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ಮಾಡಿ. ಯಾವ ಥರ ಗಿಡನ ಬೆಳೆಸಬೇಕು ಅಂತ ದ್ರಾಕ್ಷಿ ಬೆಳೆಸಬೇಕು, ಇಲ್ಲ ನಾರ್ಮಲಾಗಿ ಅಕ್ಕಪಕ್ಕದಲ್ಲಿ, ಇಲ್ಲ ಡಿಸ್ಟೆನ್ಸ್ ಎಷ್ಟಿರಬೇಕು? ಇಲ್ಲ ಸರ್, ಇದು ದ್ರಾಕ್ಷಿ ತೋಟಕ್ಕೆ ಹಾಕಿದಾಗ ಏನಾಗ್ತಂದ್ರೆ 50ರಿಂದ 60 ಅಡಿ ಇದು ಬಳ್ಳಿ ಹೋಗ್ತದೆ. ಹಾಗಾಗಿ ನಮಗೆ ದ್ರಾಕ್ಷಿ ತೋಟ ಇದ್ದರೆ ಚೆನ್ನಾಗಿ ನಮಗೆ ಇಳುವರಿ ಮತ್ತು ಅದು ಫ್ರೀ ಆಗಿರ್ತದೆ. ಯಾಕಂದರೆ ಬಳ್ಳಿ ಈ ಮನೆಗಳ ಹತ್ರ ನಾವು ಕೂಡ 1 ಗಡ್ಡೆ 2 ಗಡ್ಡೆ ನೆಡ್ಬೋದು. ಸ್ವಲ್ಪ ಚಪ್ರ ಇದ್ದರೆ ಆ ಮನೆಗಳ ಮುಂದೆ ನೆಡ್ಬೋದು. ಕಾರಣ ಏನಂದರೆ ಇದು ಯಾವುದೇ ಔಷಧಿ ಸ್ಪ್ರೇ ಮಾಡೋಂಗಿಲ್ಲ. ಇದೇನ ಸ್ವಲ್ಪ ನಮಗೇನನ್ನ ಕಂಡು ಬಂದರೆ ಹುಳ ಏನನ್ನಂಥದ್ದು ಮಜ್ಜಿಗೆ ಮತ್ತು ನೀರನ್ನು ಮಿಶ್ರಣ ಮಾಡಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಬಿಟ್ಟರೆ ಯಾವುದೇ ರಾಸಾಯನಿಕ ಸ್ಪ್ರೇ ಮಾಡೋಂಗಿಲ್ಲ. ಇದಕ್ಕೆ ನೀರಿನ ವ್ಯವಸ್ಥೆ ಸಾಧಾರಣ ಸರ್, ನಾನು ಡ್ರಿಪ್ಪಲ್ಲೇ ಮಾಡಿದ್ದೆ. ಇದು ಡ್ರಿಪ್ ಮುಖಾಂತರ ಕೊಟ್ಟೆ, ಹೆಚ್ಚು ನೀರು ಏನು ಕೇಳಲ್ಲ ಇದು. ಅಂದರೆ ಇದೇನೆಂದರೆ ನಮಗೆ
ರಾಸಾಯನಿಕ ಗೊಬ್ಬರ ಈ ಥರ DAP ರಾಸಾಯನಿಕ ಏನು ಕೊಡೋಂಗಿಲ್ಲಲ್ಲ. ಹಾಗಾಗಿ ಇದು ನಾವು ಕೊಟ್ಟಿಗೆ ಗೊಬ್ಬರ ಕೊಡೋದ್ರಿಂದ ಸ್ವಲ್ಪ ನಮಗೆ ಬಂಡವಾಳ ಕಡಿಮೆ ಬೀಳ್ತದೆ, ಹೆಚ್ಚಿನ ಆದಾಯ ನಾವು ಪಡಿಬೋದು. ಏನು ಸೈಜ್ ಬರುತ್ತೆ ಒಂದೊಂದು ಕಾಯಿ? ಸರ್ ಇದು ನಮಗೆ 250 ಗ್ರಾಮಿಂದ ಅಂದರೆ 1/4 kg ಹಿಡಿದು 1 kg, 1.5 kg, 2 kg, 3 kg, ಈಗ 5 kg ಗಡ್ಡೆ 4ರಿಂದ 5 kg ಬರ್ತಾಯಿದೆ. ಯಾಕೆಂದರೆ ಇದು ನಾನು ಬಿಟ್ಟಾಗ 4ರಿಂದ 5 kg ಗಡ್ಡೆ ಕೂಡ ಇದೆ. ಓಕೆ, ಇದು ನಿಮಗೆ ಮೊದಲು ಏನು ತೋಟದಲ್ಲಿ ಬೆಳೀತಾ ಇದ್ರಿ, ಈಗ ಅದೆಲ್ಲ ಬಿಟ್ಬಿಟ್ಟು ಇದನ್ನು ಬೆಳೀತಿದ್ದೀರಲ್ಲ, ನಿಮ್ಗೆ ಯಾವ ಥರ ಖುಷಿ ತಂದಿದೆ ಅಂತ? ಅಲ್ಲ, ಇದು ಖುಷಿ ಏನು ಅಂತಂದರೆ ಈಗ ಏನಂದರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ನೀರಿನ ಸಮಸ್ಯೆ ಭಾಳಷ್ಟು ಎದುರಿಸ್ತಾ ಇದ್ದೀವಿ ನಾವೆಲ್ಲನೂ. ಈಗ ನೀರು ಕಡಿಮೆ ಇದ್ದು, ಯಾಕಂತಂದರೆ ಹಿಂದಿನಿಂದ ನಾವು ದ್ರಾಕ್ಷಿ, ಆಲೂಗಡ್ಡೆ, ಟೊಮೊಟೊ, ಕೋಸು ಈ ಥರ ಬೆಳೆಗಳನ್ನೇ ನಾವು ಬೆಳ್ಕೊಂಬಂದಿದ್ದೀವಿ ಹಿಂದಿನಿಂದ ನಮ್ಮ ತಂದೆ ತಾತ ಕಾಲದಿಂದನೂ. ಈ ಥರ ಹೊಸ ತಳಿಗಳನ್ನು ತಂದು ನಾವು ಮಾಡಬೇಕು ಅನ್ನೋದು ಮಾಡಿ ಇದನ್ನು ನಮ್ಮ ರೈತರಿಗೆ ಕೊಟ್ಟು ಇದನ್ನು ರೈತರು ಎಲ್ಲರೂ ಬೆಳೆದು ಇದು ಬೆಳೆದ್ರೆ ಒಳ್ಳೆಯದು. ಯಾಕಂದರೆ ನಮಗೆ ಸ್ವಲ್ಪ ಖರ್ಚು ಕಡಿಮೆ ಬೀಳ್ತದೆ, ಆದಾಯ ಜಾಸ್ತಿ ಇರ್ತದೆ, ಹೊಸ ತಳಿ ಇರ್ತದೆ. ನಾನು ಹಿಂದೆ ಕೂಡ ಒಂದು 4-5 ವೆರೈಟಿ ಗೆಣಸುಗಳನ್ನು ಬೆಳೆದಿದ್ದೀನಿ, ಸೋಂಬೀಜನ ಬೆಳೆದಿದ್ದೀನಿ, ಹೆಸರು ಕಾಳು ಕೂಡ ಬೆಳೆದಿದ್ದೀನಿ. ಈ ಥರದ ವೆರೈಟಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬೆಳಿಬೋದು ಅನ್ನೋದನ್ನು ನಾನು ಇದನ್ನು ನೋಡಿಸ್ತಾ ಇದ್ದೀನಿ ಮತ್ತು ನಾನು ಬೆಳೀತಾ ಇದ್ದೀನಿ. ಬೆಳೆಯೋದಕ್ಕೆ ಮುಂಚೆ ಜನರು ಯಾವ ಥರ ಮಾತಾಡ್ತಾ ಇದ್ರು ನಿಮ್ಮ ಬಳಿ? ಇಲ್ಲ, ಸ್ಟಾರ್ಟಿಂಗ್ ನನಗೆ ಒಂದು 2.5 ತಿಂಗಳಿಂದ ನನಗೆ ತೋಟದಲ್ಲಿ ಕೊಡೋದಕ್ಕೆ ಗಡ್ಡೆ ಸ್ಟಾರ್ಟ್ ಮಾಡಿದೆ. ಅಂದರೆ ಅವಾಗ ಏನಾಗ್ತಾಯಿದ್ರು, ಬಂದು ತಗೊಂಡೋಗಿ ಟೇಸ್ಟ್ ನೋಡಿ ಮಾಡಿ ಮತ್ತು ಅವರು ಒಂದು 5 ಜನ, 10 ಜನ, 20 ಜನ, 30 ಜನ ಈ ಥರ ಒಂದು ದಿನಕ್ಕೆ ನಮ್ಮ ತೋಟಕ್ಕೆ ಭೇಟಿ ಕೊಡ್ತಾಯಿದ್ರು ಎಲ್ಲನೂ. ಯಾಕಂದರೆ ಟೇಸ್ಟ್ ನೋಡಿ ಅವರು ಕಂಟೆಂಟ್ ನೋಡಿದ್ರೆ ಏನು ಅವರು ಪ್ರಾಯೋಗಿಕವಾಗಿ ಅವರು ಪಾಪ ತಗೊಳ್ಳಲ್ಲ, ಬಿತ್ತನೆ ಮಾಡಿದ್ರು ಯೋಚನೆ ಮಾಡ್ತಾರೆ. ಅದು ಏನಾಯಿತು, ಪಾಪ ಅವ್ರಿಗೂ ಸಕ್ಸಸ್ಫುಲ್ ಅಂತ ಕಂಡಾಗ ಇದು ಜನರಿಗೆ ಹರಡ್ಕೊಂಡು ಹೋಯ್ತು. ಈ ಥರ ಗಡ್ಡೆ ಇದೆ, ಬಳ್ಳಿ ಥರ ಬೆಳೆದಿದ್ದಾರೆ, ಒಳ್ಳೆ ಇಳುವರಿ ಇದೆ, ಗಡ್ಡೆ ಚೆನ್ನಾಗಿದೆ ಅಂಥೇಳಿ. ಹಂಗಾಗಿ ಏನಾಯಿತು, ನನಗೆ ಹೆಚ್ಚಿನ ಸಂಖ್ಯೆ ತೋಟಕ್ಕೆ ರೈತರು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಯೂನಿವರ್ಸಿಟಿಗಳು ಭಾಳಷ್ಟು, ಈಗ ನನಗೇನಾಗಿದೆ ಅಂದರೆ, ಈಗ ಹೈದ್ರಾಬಾದಿಂದ ಫೋನ್ ಬರ್ತಾಯಿದೆ, ಕೇರಳದಿಂದನೂ ಕೂಡ ಫೋನ್ ಬರ್ತಾಯಿದೆ, APMC ಅವ್ರು ಬರ್ತಾಯಿದ್ದಾರೆ, ಯಶವಂತಪುರ ಈ ಕಡೆ ಮಾರ್ಕೆಟಿಂಗ್ ಅವರು ಕೂಡ ನಂಗೆ ಭಾಳಷ್ಟು ಜನ ಬರ್ತಾಯಿದ್ದಾರೆ. ಬೇಡಿಕೆ ಜಾಸ್ತಿ ಆಗಿದೆ. ಇದು ನಮ್ಗೆ ಆಲೂಗಡ್ಡೆ ಥರ ಕಾಣ್ತಾ ಇದೆ, ಇದು ಆಲೂಗಡ್ಡೆ ಅಲ್ಲ. ಇದು ಏನಿದ್ರೂ ಬಳ್ಳಿ ಬಟಾಟೊ, ಬಳ್ಳಿ ಆಲೂಗಡ್ಡೆ ಅಂತಾರೆ. ಅಂದರೆ ನಮಗೆ ಆಲೂಗಡ್ಡೆ ಥರ ಕಾಣಿಸ್ತದೆ. ಇದು ಆಯುರ್ವೇದಿಕ್ ಕಂಟೆಂಟ್ ಇರ್ತಕ್ಕಂಥದ್ದು, ಶುಗರು, BP, ಆಸ್ಮಾ ಇರ್ತಕ್ಕಂಥವ್ರು ಬಳಸುವಂಥದ್ದು. ಜೊತೆಗೆ ಈ ಆಲೂಗಡ್ಡೆ ನಮಗೆ ಒಳಗಡೆ ಕೊಯ್ದರೆ ಲೋಳೆ ಥರ ಅಂತಾರೆ, ಸ್ವಲ್ಪ ಜಿಗಿಟಿನ ಅಂಶ ಕಾಣಿಸ್ತದೆ. ಅದೇ ಆಯುರ್ವೇದಿಕ್ ಕಂಟೆಂಟ್ ಇರ್ತಕ್ಕಂಥದ್ದು ಒಳಗಡೆ. ಇದು ನಮಗೆ ಬರೀ ಬೇಸಾಯ ಇಲ್ಲದ್ರೆ ಬರೀ ಕೊಟ್ಟಿಗೆ ಗೊಬ್ಬರದಲ್ಲಿ ಬೆಳೆದಿರ್ತಕ್ಕಂಥ ನಾವು ಇದು ನ್ಯಾಚುರಲ್. ಇದು ಯಾವುದೇ ಔಷಧಿ ಮತ್ತು ಗೊಬ್ಬರ ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟರೆ ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ. ಇದು ಒಳ್ಳೆ ನಮಗೇನು ಒಂದು ಗಡ್ಡೆ ನಾನು ಬಿತ್ತನೆ ಮಾಡಿರೋದ್ರಿಂದ ಇದು 50-60 ಅಡಿಯಷ್ಟು ಬಳ್ಳಿ ಹೋಗಿದೆ, ಸುತ್ತು ಕೌಲುಗಳು ಹೊಡೆದಿದೆ. ನಾನು 800 kg ಮೇಲೆ ಪಟ್ಟು ನಾನು ಇಳುವರಿನ ಬೆಳೆದಿದ್ದೀನಿ. ಆಮೇಲೆ ರೈತ ಬಾಂಧವರು ಭಾಳಷ್ಟು ಜನ ಬಿತ್ತನೆ ಕೊಟ್ಟಿದ್ದೀನಿ. ಇದು ಒಳ್ಳೆ ಇಳುವರಿ, ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ನಾವು ಪಡಿಬೋದು. ಇದನ್ನು ಮಾರ್ಕೆಟಿಂಗ್ ತರೋಂಥ ಉದ್ದೇಶದಿಂದ ನಾನು ಇದನ್ನು ಮಾಡ್ತಾಯಿದ್ದೆ. 1 kg ಎಷ್ಟು ರೇಟ್ ಇದೆ? ಇದು 250 ರೂಪಾಯಿ ನನಗೆ kg ನಾನು ತೊಗೊಂಬಂದಿದ್ದೆ ಮೈಸೂರಲ್ಲಿ ಗಡ್ಡೆ ಗೆಣಸು ಮೇಳದಲ್ಲಿ. ಇದು ನಾನು ಇಲ್ಲಿ ಮಾರ್ಕೆಟಿಂಗ್ ಅವರು ಫೋನ್ ಮಾಡಿದರೆ ನಾನು ಯಾವುದೇ ಇಲ್ಲಿವರೆಗೂ ಮಾರ್ಕೆಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ದುಡ್ಡಿನ ಅನ್ನೋದಕ್ಕಿಂತ ನನ್ನ ಉದ್ದೇಶ ಇದು ಮಾರ್ಕೆಟಿಂಗ್ ತರಬೇಕು, ಇದು ರೈತ ಬಾಂಧವರು ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಾನು ಯಾವುದೇ ಮಾರ್ಕೆಟಿಂಗ್ ಮಾಡಿಲ್ಲ. ಬೇಡಿಕೆ ಭಾಳಷ್ಟು ಇದೆ. ಇವಾಗ ಸ್ಟಾರ್ಟ್ ಆಗಿ ರೈತರು ಮತ್ತು ಶಾಲೆ ಕಾಲೇಜಿಗೆಲ್ಲ ಫ್ರೀಯಾಗಿ ಗಡ್ಡೆ ಬಿತ್ತನೆ ಮಾಡೋದಕ್ಕೆ ಕೊಡ್ತಾಯಿದ್ದೀನಿ. ಯಾವ ರೀತಿ ಡಿಮ್ಯಾಂಡ್ ಆಗಿದೆ ಇವತ್ತು? ಯಾವ ರೀತಿ ಒಂಥರ ಅಲ್ಲ, ಇದು ಏನಾಯಿತು ಅಂತಂದರೆ, ನಾನು ಈಗ 3 ತಿಂಗಳಿಂದ ಇದನ್ನು ಉಪಯೋಗಿಸಿದ್ದೀವಿ ನಾವು. ಸಾಂಬಾರು ಮತ್ತು ಪಲ್ಯ ಮತ್ತು ಚಿಪ್ಸು ಈ ಥರದ್ದೆಲ್ಲ ಉಪಯೋಗಿಸಿದೆ. ಮತ್ತು ರೈತರಿಗೂ ಕೊಟ್ಟು ಉಪಯೋಗಿಸಿ ಮತ್ತು ಬೇರೆ ರೈತರನ್ನ ಕಳಿಸ್ಕೊಟ್ಟಿದ್ದಾರೆ. ಇದನ್ನು ತಿಂದು ಎಲ್ಲ ನೋಡಿ ಮತ್ತು ಕಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಉಚಿತವಾಗಿ ಕೊಟ್ಟಿದ್ದೀನಿ. ಗಡ್ಡೆ ಮಾತ್ರ ನಿಮಗೆ ಒಳ್ಳೆ ಇಳುವರಿ ಇದೆ, ಕಡಿಮೆ ಆದಾಯದಲ್ಲೇ. ಇದನ್ನು ಮಾರ್ಕೆಟಿಂಗ್ ಮಾಡಬೇಕು, ಮಾರ್ಕೆಟಿಂಗ್ ತರಬೇಕು ಅನ್ನೋದು ನನ್ನ ಉದ್ದೇಶ.